ಶರಣಾರ್ಥಿ. ಇವತ್ತೊಂದು ನಂಬರ್ ಆಫ್ ಅನಾಲಜಿ ಮೇಲೆ ಒಂದು ಕ್ವಶನ್ ತಂದಿದ್ದೀನಿ. ಇದು ಟೀಚರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಿದೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದಂತ ನೋಡೋಣ. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡೀರಿ ಅಂತ ಇದೆ. ಇಲ್ಲಿ 3 ಇಮೇಜ್ ಕೊಟ್ಟಿದ್ದಾರೆ. ಯಾಕೆ 3 ಇಮೇಜ್ ಕೊಟ್ಟಿದ್ದಾರೆ ಅಂದ್ರೆ ಇವು ನಂಬರ್ಗಳ ಇರೋ ಮಧ್ಯದ ರಿಲೇಷನ್ ನಾವು ಫೈಂಡ್ ಔಟ್ ಮಾಡ್ಬಿಟ್ಟು ನಾವು ಅದೇ ಈ ಫಿಗರ್ಗೆ ಅದೇ ರಿಲೇಷನ್ ನ ಯೂಸ್ ಮಾಡಿ ಇಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಕಂಡು ಹಿಡಬೇಕು ಅಂತ ಇದೆ. ಹೌದಾ? ಅದಕ್ಕೆ ಈ 3 ಇಮೇಜ್ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡೋಣ ನೋಡ್ರಿ. 5 4 ಏನಿದೆ, 2 ನಂಬರ್ ಇದಾವೆ. ಇಲ್ಲಿ ಏನ್ ಬರ್ತಿದೆ, 9 ಬರ್ತಿದೆ. ಅಂದ್ರೆ 5 + 4 = 9. ಕರೆಕ್ಟಾ? ಕರೆಕ್ಟ್ ಅನಿಸ್ತು. ಬಟ್ ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದು, ಬೇರೆ ರಿಲೇಷನ್ ಕೂಡ ಇದ್ದಿರುತ್ತೆ. ಹಾಗ ನಾವು ಎರಡನ್ನ ಚೆಕ್ ಮಾಡ್ಕೊಳ್ಳೋಣ. 5 + 4 = 9. 9 ಬರುತ್ತೆ. ಕರೆಕ್ಟ್. 5 × 4 = 20. ಈ ರಿಲೇಷನ್ ಇಲ್ಲಿ ವರ್ಕೌಟ್ ಆಗ್ತಿದೆ. ಇಲ್ಲೂ ವರ್ಕೌಟ್ ಆಗ್ತಿದೆನಾ? 3 + 8 = 11. ಕರೆಕ್ಟ್ ಇದೆ. 3 × 8 = 24. ಇದು ಕೂಡ ಕರೆಕ್ಟ್ ಇದೆ. ಹಾಗಾಗಿ ಇವೆರಡೂ ರಿಲೇಷನ್ ಇಲ್ಲಿ ವರ್ಕ್ ಆಗುತ್ತೆ. ಹಿಂಗೆ ಮಾಡೋಣ. ಈಗ 9 + 4 = 13 ಅಂತ ಕೊಟ್ಟಿದ್ದಾರೆ. 9 × 4 = 36. ಇದು ನಮ್ದು ಆನ್ಸರ್. ಅಂದ್ರೆ ಈ ಕೊಟ್ಟಿರೋ ಇಮೇಜ್ ಅಲ್ಲಿರೋ ನಂಬರ್ಗಳ ಮಧ್ಯೆ ರಿಲೇಷನ್ ನ ಫೈಂಡ್ ಔಟ್ ಮಾಡಕ್ಕೆ ಈ ತರ ಕೊಟ್ಟಿರ್ತಾರೆ. ಅವಾಗ 3ನೇದ್ನ ಏನು ಅಂತ ಕೇಳಿರ್ತಾರೆ. ಅದಕ್ಕೆ ನಾವು ಇವ್ ರಿಲೇಷನ್ ಗಳನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಏನ್ ಬರುತ್ತೆ ಅಂತ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಹೀಗಾಗಿ ಆನ್ಸರ್ 3. ಇದು ಟೀಚರ್ಸ್ ಎಕ್ಸಾಮ್ಸ್ ಅಲ್ಲಿ ಕೇಳಿದಿದೆ. ಎಕ್ಸಾಮ್ ಅಲ್ಲಿ ಇದೇ ತರ ಯೂನಿಕ್ ಕ್ವಶನ್ಸ್ ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಇನ್ನೊಂದು ನಾನು ನಿಮ್ಗೆ ನಂಬರ್ ಕೊಡ್ತೀನಿ. ಇದು ಒಂದು ನಂಬರ್ ಕೊಡ್ತೀನಿ. 6 20. ಅಂದ್ರೆ ಎಕ್ಸಾಂಪಲ್ ಇದೇ ಫಾರ್ಮಲ್ ಕೊಡ್ತೀನಿ. ನೀವು ಒಂದ್ರಲ್ಲಿ ಬೇಕಾದ್ರೂ ನೀವು ರಿಲೇಷನ್ಸ್ ಹಾಕ್ರಿ. ನಾ 3 ಕೊಡಲ್ಲ ನಿಮ್ಗೆ. ಎಕ್ಸಾಂಪಲ್ 16 ಇದೆ, 20 ಇದೆ. ಕರೆಕ್ಟಾ? 25ಗೆ ಇದು ಎಷ್ಟು ಅಂತ ಇದು ಆನ್ಸರ್ ನ ಫೈಂಡ್ ಔಟ್ ಮಾಡ್ಬಿಟ್ಟು ಈಸಿ ಇದೆ. ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿ ಯೂನಿಕ್ ಕ್ವಶನ್ಸ್ ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.